ಲಲಿತಕಯ್ಯ, 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 ಬಾರ ಇಲ್ಲಿ. ಕವಿತಮ್ಮ ಜಿಮ್ಮೆ ಸೊಸೆನ ಏನ ಎಲ್ಗಿ ಕರ್ಕೊಂಡು ಹೋದ್ರಂತೆ. ಎಂತ ಮಗ ಆತಂತೆ ಇವನ್ ತಾಯಿ ಗಂಡು ಹುಡ್ಗಂತೆ 3.5 kg ಐತಂತೆ. ಗಂಡು ಹುಡ್ಗ ಆತಂತೆ, ಗಂಡು ಹುಡ್ಗ 3.5 kg ಐತಂತೆ. ನಾರ್ಮಲ್ ಆಗೈತಂತ ನೋಡಮ್ಮ, ನಾವು ಬಂದಿತ್ತು ನಾರ್ಮಲ್ ಆಗೈತಂತೆ. ಕವಿತಮ್ಮ ನೋಡಿ, ಗಿರ್ಜಿಂಬೆದು ಏನು ಅದೃಷ್ಟ, ಎಲ್ಲ ಒಳ್ಳೇದಾಗ್ತೈತೆ. ಅದೃಷ್ಟ ಸೆನಕಿದ್ದಾಗ ಎಲ್ಲ ಒಳ್ಳೇದಾಗುತ್ತಾಗ. ಗಂಡು ಹುಡ್ಗ ಆಕೆ. ನೀನು ಹೆಣ್ಣು ಹುಡುಗರು ಆಗ್ಬೇಕಾಯ್ತಲ್ಲೇ, ಫಸ್ಟ್ ಹೆಣ್ಣು ಹುಡುಗಿ ಆಗ್ಬೇಕಾಯ್ತು, ಗಂಡು ಹುಡ್ಗ ಆಗ್ಬಾರ್ದಾಯ್ತು. ಗಂಡು ಹುಡ್ಗ ಆಗೈತಲ್ ತಾಯಿ, ಗಂಡು ಹುಡ್ಗ ಮಂತನ್ ಬೆಳಸ ಅಂತನು. ನೋಡಿ ತಾಯಿ, ಅದೃಷ್ಟ ಸೆನಕೈತೆ. ಎಲ್ಲಾದ್ರಾಗೂ ಯೋಗ ಕೂಡೈತಮ್ಮ. ಗಿರ್ಜಿಂಬೆಗೆ ತಿಕ್ಳು ಬಕ್ಳು ಅಂತಿದ್ವಿ, ತಿಕ್ಳು ನಂಗಿದ್ದಾಳೇನೆ ಇವತ್ತು ಅಂತ ಪಟ್ಟು ಬಂದ್ಬಿಡ್ತೈತೆ ತಾಯಿ ಗಿರ್ಜಿಂಬಿಗೆ. ಅಣ್ಣ ಇರೆಲ್ಲ ಸೆನಕ್ ನೋಡ್ಕೊಂತಾರೆ. ಅಯ್ಯೋ ಎಲ್ಲರೂ ಹೋಗ್ತಾರೆ ಸುತ್ತ ಹಾಕೊಂಡು ಅವಳ ತಕ್ಕೇನೆ ಎಲ್ಲ ಸೆನಕ್ ಹಾಕ್ತಾರಲ್ಲೇ ತಾಯಿ. ಗಿರ್ಜಿಂಬೆದು ಏನು ಅದೃಷ್ಟನೇ ಕವಿತಮ್ಮ. ಅಯ್ಯೋ ತಗ, ಅದೃಷ್ಟ ಇಲ್ಲ ಗಿದ್ರಷ್ಟ ಇಲ್ಲ, ಎಲ್ಲರಿಗೂ ಹಂಗೆಯ. ಅಳ್ತಕ್ಕೆ ಇನ್ಯಾರು ಹೋಗ್ತಾರೆ ಹೇಳಿ ಸುತ್ತ ಹಾಕೊಂಡು. ಇವು ನಮ್ಮ ಹೋಗ್ಯವ ಅಷ್ಟೇನಿ. ಇನ್ಯಾರು ಹೋಗ್ತಾರೆ, ನಾವಂತೂ ಹೋಗಲ್ಲ. ಮತ್ತೆ ನನ್ನ ಮಗಳು ನಾವು ಅಯ್ಯೋ ಯಾವತ್ತೂ ಹೋಗಲ್ಲ. ನಾರ್ಮಲ್ ಆಗೈತೆ ನೋಡಮ್ಮ, 3.5 kg ಐತಂತೆ. ಯಪ್ಪ ಅದಕ್ಕೆ ಹಂಗೆ ಒಬ್ರು ಕಾಮ. ನಾನು 8 ಪಿಳ್ಳೆ ಆಗುತ್ತೆ ಅನ್ಕೊಂಡಿದ್ದೆ. ಹೊಟ್ಟೆ ಹಂಗೆ ರಾಸ್ತಪ್ಪ ಹಿಂಗೆ ಕಾಮದು. ನಾನು 8 ಪಿಳ್ಳೆ ಆಗ್ಬೋದು ಅಂತ ಅನ್ಕೊಂಡಿದ್ದೆ ಕಣೆ. ನುಡಿಗೆ ಆಗ್ಬೇಕಾಗಿತ್ತಲ್ವಿ. ಆಗ್ಬಾರ್ದಾಯ್ತು, ಸುಮ್ಮನಿರಿ. ಇನ್ನ ಲಕ್ಷ್ಮಿ ಇದ್ದಂಗೆ ಇನ್ನೂ ಸೆನಕಾಗಳ ನುಡಿಗೆ ಆಗಿದ್ದೆ. ಸುಮ್ಮನಿರಿ, ಹಂಗೆ ಗಂಡು ಹುಡುಗ ಆಗಿರೋದೇ ವಾಸಿ ಆಯ್ತು. ಏನಮ್ಮ ಏನೋ ಹಿಂಗೆ ಮಾತಾಡ್ತೀರಾ? ಏನಿಲ್ಲ, ಆ ಗಿರ್ಜಿಂಬೆಗೆ ಹೆರಿಗೆ ಆಗೈತಂತೆ. ಗಂಡು ಹುಡ್ಗ ಅಂತೆ, ಗಂಡು ಹುಡ್ಗ ಆಗೈತಂತೆ. ನೋಡಮ್ಮ, ಅಂತರ್ಗೆ ಒಂದು 2-3 ಹೆಣ್ಣು ಹುಡುಗರು ಆಗ್ಬೇಕಣೆ. ಇರೋ ಅಂತರ್ಗೆ ಆಗಬೇಕು. ಇಲ್ದಂತರ್ಗೆ ಯಾತೋ ಬಡವ್ರ ಮನೆಗೆ ಆಗ್ಬಾರ್ದ. ಅವಳಿಗೊಂದು 3-4 ಆಗಿದ್ರೆ ಸೆನಕಿತ್ತಿತ್ತು. ಅವನು ಒಪ್ಪೆ ಮಗ. ನೋಡಮ್ಮ, ಒಂದು ಹೆಣ್ಣು ಹುಡುಗಿ ಆಗಿದ್ರೆ ಚೆನ್ನಾಗಿರ್ತಿತ್ತಮ್ಮ. ಒಂದು 3-4 ಆಗಬೇಕು. ಅಂತಾರ ಮನೆಯಾಗ ಆಗಬೇಕು. ಮಸ್ತಾಗಿ ದುಡಿತಾನೆ ಏನು. ಅವನೇನು ಗಂಡ ಗಂಡು ಹುಡುಗ ಆತೇನಮ್ಮ. ಹೆಣ್ಣು ಹುಡುಗಿ ಆಗ್ಬೇಕಾಯ್ತು ಕಣಮ್ಮ. ನಾನಂತ ಹಂಗೆ ಅನ್ಕೊಂತಿದ್ದೆ, ಆ ಬೇಬಿಗೆ ಹೆಣ್ಣು ಹುಡುಗಿ ಆಗಬೇಕು. ಅವಳ ಬೇಬಿಗೆ ಹೆಣ್ಣು ಹುಡುಗಿ ಆಗಿ ಚೆನ್ನಾಗಿ ಅಯ್ಯನ್ಬೇಕು. ಅವಳಿಗೆ ಹೆಣ್ಮಕ್ಳಾಗಿ ಚೆನ್ನಾಗಿ ಅಯ್ಯನ್ಬೇಕು. ಯಾಕೋ ಅಯ್ಯಂತಾರೆ ಈಗ. ಅಯ್ಯೋ ಹೆಣ್ಣು ಹುಡುಗರು ಇರೋರೇ ಪುಣ್ಯವಂತರು ಕಣಮ್ಮ. ಅವಳು ಯಾಕೋ ಅಯ್ಯಂತಾಳು. ಅಯ್ಯೋ ಗಿರ್ಜಿಂಬೆ ಹಂಗೆಲ್ಲ ಅಯ್ಯಂಬ ಅಂತಾಳಲ್ಲ, ಬುದ್ಧಿ ಸೆನಕೈತೆ ಅವಳಿಗೆ. ಅವಳು ಯಾಕೋ ಅಯ್ಯಂತಾಳೆ. ಅಯ್ಯಪ್ಪ, ಅವಳೊಂದು ಈಟ ಅಯ್ಯಂಬಲ್ಲಮ್ಮ. ಎಲ್ಲ ಅವ್ರೇನು ಹೆಣ್ಣು ಹುಡುಗರೇ ಆಗ್ಲೇಳು ಅಂತ ಬಯಸೋ ಅಂತಾರು ಅವರು. ಅಯ್ಯೋ ಈಗ ಯಾರು ಅಯ್ಯಂಬಲ್ ಪ್ರಶ್ನೆದಲ್ಲ. ಇನ್ನು 2-3 ಆಗಿದ್ರೆ ಬಿಡಪ್ಪ ಅನ್ಬೋದಾಗಿತ್ತು, ಪ್ರಶ್ನೆದಲ್ಲ. ಯಾವ್ದನ ಆಗ್ಲೇಳಂಬಾರು, ಯಾರನ್ನ ಕೇಳಿ. ಇಲ್ಲ ಆಗ್ಬೇಕಾಯ್ತು. ಎಂಥ ಕೆಲಸ ಆಯ್ತಂಟಿ. ನಾನು ಹೆಣ್ಣು ಹುಡುಗಿನೇ ಆಗುತ್ತೆ ಅಂತ ನಾನು ಅಂದ್ಕೊಂಡಿದ್ದೆ. ತಾಯಿ ಯಾತ ಹೇಳ್ತಾಳ ಅಮೃತ? ಏನಿಲ್ಲ, ಗಿರ್ಜಿಂಬಿ ಸೊಸಿಗೆ ಬೇಬಿಗೆ ಏನೋ ಗಂಡು ಹುಡುಗ ಆತಂತೆ. ಅದಕ್ಕೇನೆ ಹೆಣ್ಣು ಹುಡುಗಿ ಆಗಿದ್ರೆ ಚೆನ್ನಾಗಿರ್ತಿತ್ತು ಅಂತ ಇವಳು. ಹೆಣ್ಣು ಹುಡುಗಿ ಆಗ್ಬೇಕಾಯ್ತು. ಇರೋ ಬರೋದೆಲ್ಲ ಮುಗಿಬೇಕಾಯ್ತು. ಖರ್ಚು ಎಲ್ಲ ಒಡವೆ ಪಡವೆ ಮಾಡ್ಸೋದಕ್ಕೂ ಮದುವೆ ಮಾಡೋದಕ್ಕೂ ಎಲ್ಲ ಮುಗಿಬೇಕಾಗಿತ್ತು. ಹೆಣ್ಣು ಹುಡುಗಿ ಆಗ್ಬೇಕಾಯ್ತು ಅಂಬದು ನಮ್ಮ ಆಸೆ. ಹೆಣ್ಣು ಹುಡುಗಿ ಆಗಿದ್ರೆ ಚೆನ್ನಾಗಿರ್ತಿತ್ತು ಅಂತ ನಾನು, ನಮ್ಮ ಅಮೃತ. ಹೆಣ್ಣು ಹುಡುಗಿ ಆಗ್ಬೇಕಾಗಿತ್ತು. ನೋಡಮ್ಮ, ಗಂಡು ಹುಡುಗಂತೆ ಕಣೆ, 3.5 kg ಐತಂತೆ. 1 kg ಅಲ್ಲ, 2 kg ಅಲ್ಲ, 3.5 kg. ಹಂಗೆ ಹೊಟ್ಟೆ ರಾಸ್ತಪ್ಪ ಕಮ್ಮದು. ರಾಸ್ತಪ್ಪ ಆಗಿದ್ಲು. ನಾನು ಹಂಗೆ ಅಂದ್ಕೊಂಡೆ. ನೋಡಮ್ಮ ಹೆಂಗೆ ಹೊಟ್ಟೆ ಹಂಗೈತೆ. ನಾನು ಹೆಣ್ಣು ಪಿಳ್ಳೆ ಆಗುತ್ತೇನೋ ಅಂತ ಅಂದ್ಕೊಂಡಿದ್ದೆ. ಹಬ್ಬಕ್ಕಿದ್ಲಲ್ಲ, ಹಬ್ಬಕ್ಕಿದ್ರೆ ಹೆಣ್ಣು ಹುಡುಗಿ ಆಗುತ್ತೆ ಅಂಬಾರು. ಅದಕ್ಕೆ ಹಬ್ಬಕ್ಕಿತ್ತಲ್ಲ ಎಲ್ಲೋ ನಾನು ಹೆಣ್ಣು ಪಿಳ್ಳೆ ಆಗುತ್ತೆ ಅಂತ ಅಂದ್ಕೊಂಡಿದ್ನಮ್ಮ. ನೋಡೋದು ಗಂಡು ಹುಡುಗ ಆಗೈತಿ. 3.5 kg ಅಂತೆ ಕಣಿದೆ. ನಾರ್ಮಲ್ ಅಂತೆ. ನೋಡಿ ಹಂಗೆ ಅವ್ರ ಅದೃಷ್ಟ ಹಂಗೈತೆ. ಹೋಗೊಂದು ಸಣ್ಣಕ್ಕೇನೆ ಅಲ್ಲಿ ಫೋನ್ ಮಾಡಿ ಇಲ್ಲಿ ಒಂದು ಸಣ್ಣ ಹಿಂಗೆ ಹೊಟ್ಟೆನೈತೈತೆ ಅಂದರು. ಕರ್ಕೊಂಡು ಹೋಗ್ಬಿಟ್ರು. ರಪ್ಪನ ಹೆರಿಗೆ ಆಯ್ತು. ನೋಡಮ್ಮ, ಹೋಗಿದ್ದು ತಡ ಇಲ್ಲ, ಹೆರಿಗೆ ಆಗಿದ್ದು ತಡ ಇಲ್ಲ. ಆಪ್ರೇಷನ್ ಮಾಡಿ ಪ್ರೈವೇಟ್ ಆಸ್ಪತ್ರೆಗಳಾಗ 1 ಲಕ್ಷ ಖರ್ಚಾಗಿದ್ರಮ್ಮ. ಆವಾಗ ಸರಿಯಾಗಿ ಇನ್ನೊಬ್ರು ಕೊಟ್ಟು ಯಾರು ಕೊಟ್ಟಾನು ಹೋಗ್ತಿರ್ಲಿಲ್ಲ. ಹಂಗೆ ಎಷ್ಟು ಇದನ್ನು ಮಾಡ್ತಾಳೆ ಗೊತ್ತಿ. ಅವಳು ಒಳ್ಳೆಯಳಲ್ಲ ಕಣಿ. ಆ ಗಿರ್ಜಿಂಬಿ ಯಾರಿಗಾನ ಯಾಕನ ಆಗೈತೆ ಅಂದರೆ ಸಂತೋಷ ಪಡ್ತಾಳೆ. ಯಾರಿಗಾನ ಒಂದು ಈಟ್ ಸೆನಕ್ಕಿಲ್ಲ, ಯಾರಿಗಾನ ಒಂದು ಈಟ್ ಹೆಚ್ಚು ಕಮ್ಮಿ ಆಗೈತೆ ಅಂದರೆ ಸಂತೋಷ ಪಡ್ತಾಳೆ. ಇವಾಗ ಅವಳಿಗೆ ಈಗ ಸರಿಯಾಗಿ ಗೊತ್ತಾಗೋದು. ಆಗಬೇಕಾಗಿತ್ತು. ಸರಿಯಾಗಿ ಆಗಿದ್ರೆ ಚೆನ್ನಾಗಿರ್ತಿತ್ತು ಕಣಿ. ಯಾಕ ನಂಬಕ್ಕೂ ಮಾತಾಡೋಕ್ಕೂ ಚೆನ್ನಾಗಿರ್ತಿತ್ತು. ಏನಾನ ಹೆಚ್ಚು ಕಡಿಮೆ ಆಗಬೇಕಾಗಿತ್ತು. ಹುಡುಗ ಸೆನಕೈತಂತೇನು ಅನ್ವಾಗೈತಂತೆ. ಆಲೆ ಪೋಟನೆ ಕಳಿಸವ್ರಂತೆ. ಇವಳ ಅವಳೆಂತಾಳ ಗೀತಾ ಬಿಟ್ಟು ಹೇಳ್ತಿ. ಆಲೆ ಪೋಟನೆ ಕಳಿಸವ್ರಂತ ನೋಡೋದು. ಅಕ್ಕೇನೆ ಎಲ್ಲ ಹೆಂಗೈತೆ ಅಂದೆ. ನನಗೆ ತಾಮಂದು ತೋರಿಸ್ತು. ಆಲೆ ಕೊಂಡು ಹೆಂಗೆ ಬಿಟ್ಟೈತೆ. ಆಲೆ 1 ತಿಂಗಳು ಹುಡುಗಿದ್ದಂಗೈತಿ, 1 ತಿಂಗಳು 2 ತಿಂಗಳು ಹುಡುಗಿದ್ದಂಗೈತಿ. ಹೆಂಗೈತೆ ಹಂಗೇನೆ ನೋಡಕ್ಕೆ ನೋಡಮ್ಮ. ಏನೋ ಕಮ್ಮಿ ಆಗ್ಬೇಕಾಯ್ತು ಕಣೆ. ಆಸ್ಪತ್ರೆಗೆ ಇಕ್ಕಂಗೆ ಆಗ್ಬೇಕಾಯ್ತು ಲಲಿತಕಯ್ಯ. ಏನು ಮಸ್ತಾಗಿತ್ತು ಇಕ್ಕರು.
ಅಲ್ವಿ ನಾನು ಹಂಗೆ ಅನ್ಕೊಂಡಿದ್ದೆ. ಏನೋ ಒಂದು ಹೆಚ್ಚು ಕಮ್ಮಿ ಆಗಿ ಆಸ್ಪತ್ರೆಗೆ ಇಕ್ಕಂಗಾಗ್ಲಪ್ಪ ಅಂತ ಅನ್ಕೊಂತಿದ್ದೆ. ನೋಡೋದು ಸುಖವಾಗಿ ಹೆರಿಗೆ ಆಗೈತಿ. ನಾನು ಹಂಗೆ ಅನ್ಕೊಂತಿದ್ದೆ. ಅವಳಿಗೇನೋ ಒಂದಿಟ್ಟು ಹೆಚ್ಚು ಕಡಿಮೆ ಆಗಿ ಅವಳು ಬೋಲುಮ್ಮ ಅವ್ರ ಅತ್ತಿಗೆ ನಾತಾತ. ರಾಮ ರಾಮ ರಾಮ, ಅವ್ರ ಅತ್ತೆ ಒಂದು ಕಡಿಕಾದ್ರೆ ಅವಳು ಒಂದು ಕಡಿಕೆ. ತಗ ನನಗಂತೂ ಸಹಿಸ್ಕೊಂಬಕ್ಕಾಗ್ತಾ ಇಲ್ಲ. ನಾನು ಅವಳ ಮುಂದೆ ನಾನು ಗಂಡು ಹುಡುಗನ ನಡಿಬೇಕು. ನನಗೂ ಗಂಡು ಹುಡುಗ ಆಗಬೇಕು. 7 ತಿಂಗಳಾಗೈತಿ ಅಮೃತ. ಇನ್ನು ಯಾತಿ ಇಲ್ಲ ಹೇಳಲ್ಲ. ಆದರೆ ನಮ್ಮ ಹುಡುಗಿಗೂ ಗಂಡು ಹುಡುಗನೇ ಆಗಬೇಕು. ಫಸ್ಟ್ ಗಂಡು ಹುಡುಗ ಆಗಬೇಕು. ಮನೆ ಮಂತನ ನಡೆಸಿ ಅಂತಾರೆ ಗಂಡು ಹುಡುಗ ಆಗಬೇಕು. ನಾನು ಹಂಗೆ ಅಂದ್ಕೊಂಡಿರೋದಪ್ಪ, ಗಂಡು ಹುಡುಗ ಆದರೆ ಸಾಕು ನಮ್ಮ ಹುಡುಗಂಗೆ ನಮ್ಮ ಹುಡುಗಿಗೆ ಅಂತ ಅಂದ್ಕೊಂಡಿದ್ದೀನಿ. ಆಗುತ್ತೆ. ಮದುವೆ ಆಗೈತೆ ಅಂದಮೇಲೆ ಮಕ್ಕಳಾಗ್ದಂಗಿರುತ್ತಾ? ಹಾಗೆ ಆಗುತ್ತೆ. ಆದಾಗ ನನಗೆ ಗಂಡು ಹುಡುಗ ಆಗ್ಲಪ್ಪ ಅಂತ ನಾನು ಈಗಲೇ ದೇವ್ರ ಹತ್ರ ಬೇಡ್ತೀನಿ. ಗೊತ್ತಾ, ದೇವರೇ ನನಗೆ ಗಂಡು ಹುಡುಗನ ಕೊಡಪ್ಪ ಅಂತ ನಾನು ಈಗಲೇ ದೇವ್ರ ಹತ್ರ ಬೇಡ್ತೀನಿ. ಆಗುತ್ತೆ ಹೇಳು, ನಿಮ್ಮ ಅಮ್ಮಿಗೂ ಫಸ್ಟ್ ಗಂಡು ಹುಡುಗಲ್ಲ, ನಿನಗೂ ಗಂಡು ಹುಡುಗನೇ ಆಗುತ್ತೆ. ಯಾಕಂದರೆ ಅದು ಮನ್ಸೋಲಿರುತ್ತೆ. ಅವ್ರ ಅಮ್ಮಗೆ ಗಂಡು ಹುಡುಗ ಆದರೆ ಫಸ್ಟು ನಿನಗೂ ಗಂಡು ಹುಡುಗ ಆಗುತ್ತೆ. ಒಬ್ಬೊಬ್ರಿಗೆ ಅತ್ತೆ ಸೋಲು ಬರುತ್ತೆ, ಒಬ್ಬೊಬ್ರಿಗೆ ತಾಯಿ ಸೋಲು ಬರುತ್ತೆ. ಹಂಗೆ ನಿಮ್ಮ ಅತ್ತಿಗೆ ಅವಳಿಗೂ ಗಂಡು ಹುಡುಗರೇ ಅಲ್ಲ, ಅವಳಿಗೆ ಇನ್ನೇನು ಹೆಣ್ಣು ಹುಡುಗರು ಇಲ್ವಲ್ಲ. ನಿಮ್ಮ ಅಮ್ಮಿಗೂ ಫಸ್ಟ್ ನಿಮ್ಮ ಅಣ್ಣ ಏನೇನೆ, ನಿಮ್ಮ ಅಣ್ಣಯ್ಯ ನೀನು. ಹಂಗಾರೆ ನೀನು ಫಸ್ಟ್ ಗಂಡು ಹುಡುಗನೇ ಯಾಕತ್ತಾಗ. ಇವಳು ಗಿಂಬಿಗೆ ಅವ್ರ ಅತ್ತೆ ಸೋಲು. ಗಿಜ್ಜಿಂಬಿ ಇವಳು ಬೇಬಿಗೆ. ಗಿಜ್ಜಿಂಬಿಗೆ ಒಂದು ಗಂಡು ಹುಡುಗಲ್ಲ, ಹಂಗೆ ಇವಳಿಗೂ ಗಂಡು ಹುಡುಗ ಆಗೈತಿ. ಅವ್ರ ಅಮ್ಮ ಯಾಲೆ ಕ್ಯಾಂಪಿಗೆ ಬರೀ ಹೆಣ್ಣು ಹುಡುಗಿ. ಅವಳು ಗಂಡು ಹುಡುಗನ ಅಡಿಲಿಲ್ಲ. ಹಂಗೆ ಅತ್ತೆ ಸೋಲು, ಅಮ್ಮನ ಸೋಲು, ಅಪ್ಪನ ಸೋಲು, ಅಲ್ಲ ಅತ್ತೆ ಸೋಲು ಹಂಗಿರುತ್ತೆ. ಅದು ಬರುತ್ತಂತೆ, ಒಬ್ಬರಿಂದ ಒಬ್ಬರಿಗೆ ಬರುತ್ತೆ ಅಂತಾರೆ. ಹಂಗೆ ಮೊದಲು ಬರೀ ಹೆಣ್ಣು ಹುಡುಗರ ಇರೋ ಅಂತಾರೆ ಮನೆಯಾಗ ಮದುವೆ ಮಾಡ್ಕೊಂತಿರ್ಲಿಲ್ಲ. ಯಾಕಂದ್ರೆ ಅರಮ್ಮನಂಗೆ ಬರೀ ಹೆಣ್ಣು ಹುಡುಗರು ಆಗ್ತವೆ ಅಂತ ಅಂಬರು. ಹಂಗಿತ್ತು ಮೊದಲು. ಈಗ ನಾವೆಲ್ಲ ಕೇಳಲ್ಲ ಅಂದರೆ ಇವಾಗ ಹೆಣ್ಣು ಡಿಮ್ಯಾಂಡ್ ಐತಿ ಕಣ್ತಾಯಿ. ಅಯ್ಯೋ ಹೆಣ್ಣು ಹುಡುಗರು ಇರೋರೆ ಶ್ರೀಮಂತರು ಅನ್ಬೋದು. ಇವಾಗ ಹೆಣ್ಣು ಡಿಮ್ಯಾಂಡ್ ಐತಿ. ಏನೇ ಅಂದ್ರೆ ಗಂಡು ಹುಡುಗ ಆಗಬೇಕು. ಗಂಡು ಹುಡುಗ ಆದ್ರೇ ಚಂದ. ಯಾವುದೇ ಆಗಲಿ ಫಸ್ಟ್ ಗಂಡು ಹುಡುಗ ಆಗ್ಬಿಡ್ಬೇಕು. ಯಾವುದನ ಆಮೇಲೆ ಯಾವುದನ ಆಗಲಿ ಅನ್ಬೋದು. ಗಂಡು ಹುಡುಗ ಆಗ್ಬಿಟ್ರೆ ಹೆಂಗಾತ, ಆಮೇಲೆ ಹೆಂಗೋ ಆಗುತ್ತೆ. ಗಂಡು ಹುಡುಗ ಆಗ್ಬಿಡ್ಬೇಕು. ಕಡಿಯಮ್ಮ ಬಂದೆ, ರಘು ಎಲ್ಲಾದ್ರೂ ನೋಡ್ತೀನಿ, ಊಟಕ್ಕೆ ಕರಿತೀನಿ. ನಾನು ಅದನ್ನೇ ಕೇಳೋಣ ಅಂತ ಕರ್ತೆ. ಬರ್ರಿ ಊಟ ಮಾಡಿರಲ್ಲ ತಕ. ಬೇಡ, ಮಾಲೆ ಉಂಡು ಬಂದೆ, ಹೋಗ್ತಿ. ಬರ್ಬಗ್ಗೆಮ್ಮ ಹೋಗೋಣ ಕಡಿಯಮ್ಮ. ನೋಡಮ್ಮ 3.5 kg ಐತೆ ಅಲ್ವೇ ಹುಡುಗ. ತೂಕ ಸೆನಕೈತಮ್ಮ. 3.5 kg ಅಂದರೆ ಏನಾಯ್ತು? ಅಯ್ಯಪ್ಪ 3.5 kg ಅಂದರೆ ಹೆಂಗೆ ಇಟ್ಕೊಂಡಿರ್ಬೇಕು ಹೊಟ್ಟೆಗೆ? ಅದು ನಾರ್ಮಲ್ ಆಗಿತ್ತಂತಲ್ಲ ನೋಡಮ್ಮ. ಪ್ರೈವೇಟ್ ಆಸ್ಪತ್ರೆಗೆ ಆಪ್ರೇಷನ್ ಆಗಂಗೆ ಸೇರಿಸ್ಕೊಂಡು ಆಪ್ರೇಷನ್ ಆಗ್ಬೇಕಾಯ್ತು. ಚೆನ್ನಾಗಿರೋದು. ಹಾಗಾದ್ರೆ ದುಡ್ಡು ಪಡ್ಡು ಮುಗಿಯೋದು. ಹೆಂಗೆ ಸೆನಕಿದ್ರು ಸಾಕು ಬಿಡಮ್ಮ. ಸೆನಕ ಇದಾರಂತ ತಾಯಿ ಮಗ ಭಾಳ ಚೆನ್ನಾಗಿದಾರಂತೆ. ನಾನಿಲ್ವಂತೆ ಹೋಗಿದ ತಕ್ಷಣ ಆಗೈತಿ. ಇಲ್ಲೇ ಇದ್ಬಿಡು, ಕಸ ಪಸ ಹೊಡ್ಕೊಂಡು ಇವ್ರ ಮನೆಯಾಗೆಲ್ಲ ನೋಡ್ಕೊಂಡು ಇಲ್ಲೇ ಇದ್ಬಿಡು 1-2 ದಿನ. ಹುಡುಗ ದೊಡ್ಡದಾಗ ತಕ್ಕನ ಅವರು ಆಸ್ಪತ್ರೆಯಿಂದ ಬರೋ ತಕ್ಕನ ಇಲ್ಲೇ ಇರು. ಆಮೇಲೆ ಬೇಕಾರೆ ಅಲ್ಲಿಗೆ ಹೋಗ್ಮಂತಿ. ನೋಡ್ಕೊಂಬಕ್ಕು ಮೊಮ್ಮಗುನ ಮಾತಾಡ್ಸೋಕ್ಕೂ ಹೋಗ್ಮಂತಿ. 1-2 ದಿನ ಇಲ್ಲೇ ಇರು. ಇರ್ತೀನಿ. ಅಲ್ಲಿ ಕಸ ಪಸ ಹೊಡ್ಕೊಂಡು ಅವ್ರ ಊಟ ಆಸ್ಪತ್ರೆಗೆ ಹೋಗ್ಯಾರೆ. ಬತ್ತಾನೇನ ಸಿದ್ಲಿಂಗ್ ಇವಾಗ. ಬತ್ತೀನಿ ಅಂತಿದ್ದ, ಇವಾಗ ಏನಾನ ಬರ್ಬೋದೇನ. ಸೆನಕ ಇದ್ದಾನಂತ ಅಲ್ಲೇ ಪಾಪ ಎಲ್ಲಾರು ಹಂಗಂಬರಪ್ಪ. ಈ ತಮ್ಮನ ಹಂಗಂತಿದ್ದು. ಸೆನಕ ಇದ್ದಾನೆ, ಬುಲ್ ಚೆನ್ನಾಗಿದ್ದಾನೆ ನೋಡಕ್ಕೆ, ಹಂಗೆ ಹೆಂಗಿದ್ದಾನೆ ಅಂತ ಹೇಳಿ ಹೇಳ್ತಿದ್ರು. ಹೆಂಗೋ ಬಿಡತ್ತ, ಚೆನ್ನಾಗಿದ್ರೆ ಸಾಕು. ಯಾರನಾತು ಒಟ್ಟಲ್ಲಿ ಚೆನ್ನಾಗಿದ್ದಾರೆ ಅಂತಂದ್ರೆ ಸಾಕಮ್ಮ. ಹೆಂಗ ಬಿಡತ್ತ, ಗಂಡು ಹುಡುಗನೇ ಆಗೈತೆ. ನಾನು ಹಂಗೆ ಅನ್ಕೊಂತಿದ್ದೆ, ಸುಪ್ಪಾಗಾದ್ರೆ ಸಾಕಪ್ಪ ಅಂತೇಳಿ ನಾನು ದೇವ್ರಿಗೆ ಅಭಿಷೇಕ ಮಾಡಿಸ್ತೀನಿ ಅನ್ಕೊಂಡು. ಹೆಂಗಾತ ನಮ್ಮ ಬೇಗ ಮುಂದೆ ನಮ್ಮ ಮೊಮ್ಮಗನ ಹೆಂಡ್ತಿದ್ದು ಹೆಂಗಾತ ಸುಖವಾಗಾದ್ರತ್ತ ಅಭಿಷೇಕ ಮಾಡಿಸ್ತೀನಿ ಅನ್ಕೊಂಡಿದ್ದೆ. ಹೆಂಗ ಸುಖವಾಗ ಆತಾತ. ದೇವ್ರಿಗೆ ಅಭಿಷೇಕ ಮಾಡಿಸ್ಬೇಕು. ಇನ್ನು ಈ ಸೂತ್ಕ ಪಾತ್ಕ ಎಲ್ಲ ಕಾಳ್ಕೊಂಡು ಆಮೇಲೆ ಅಭಿಷೇಕ ಮಾಡಿಸ್ತೀನಿ ದೇವ್ರಿಗೆ. ನೋಡಿದ್ರಲ್ಲ ವೀಕ್ಷಕರೇ, ನಮ್ಮ ಮಜ್ಜಿಗೆ ಎಷ್ಟು ಖುಷಿ ಆಗೈತೆ. ಇವಾಗ ಬೇಬಿದು ಡೆಲಿವರಿ ಆಗೈತೆ ಗಂಡು ಪಾಪು ಅಂತ ಹೇಳಿ ತುಂಬ ಖುಷಿ ಆಗ್ಬಿಟ್ಟೈತೆ. ಮೊಮ್ಮಗ ಹುಟ್ಟದ ಮರಿ ಮೊಮ್ಮಗ ಅಂತೇಳಿ ತುಂಬ ಖುಷಿ ಆಗ್ಬಿಟ್ಟೈತೆ. ನೋಡ್ತಾ ಇರಿ, ಏನೇನಾಗ್ಬೋದು ಅಂತೇಳಿ ಮುಂದಿನ ಭಾಗದಲ್ಲಿ ನೋಡ್ತಾ ಇರ್ರಿ. ಹಾಗೆ ವಿಡಿಯೋ ಬಗ್ಗೆ ನಿಮ್ಮ ಒಬ್ಬರನ್ನ ಕಮೆಂಟ್ ಮಾಡಿರಿ. ಹಾಗೆ ವಿಡಿಯೋ ಎಷ್ಟಾಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ. ಇನ್ನು ಯಾರು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ತಪ್ಪದೆ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಓಕೆ ವೀಕ್ಷಕರೇ, ಧನ್ಯವಾದಗಳು.